ಕಾರ್ಯಕ್ರಮಕ್ಕೆ ಸ್ವಾಗತ. ಡೆಲಿವರಿ ಆದಮೇಲೆ ಹೆಣ್ಣಿಗೆ ಇನ್ನೊಂದು ಜನ್ಮ ಅಂತ ಹೇಳ್ತಾರೆ. ಆದರೆ ಆ ಬಾಣಂತನದ ಸಂದರ್ಭದಲ್ಲೂ ಆರೈಕೆ ತುಂಬಾ ಮುಖ್ಯ. ಹಾಗಾದ್ರೆ ಆ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಕೇರ್ ತಗೋಬೇಕಾಗುತ್ತೆ, ಯಾವೆಲ್ಲ ರೀತಿ ಆರೈಕೆ ಮಾಡಬೇಕಾಗುತ್ತೆ, ಈ ವಿಷಯದ ಮೇಲೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಆಯುರ್ವೇದ ತಜ್ಞೆಯಾದಂತಹ ಡಾಕ್ಟರ್ ಕಲ್ಪನಾ ಪ್ರೇಮ್ಜಿತ್ ಅವರಿದ್ದಾರೆ. ಕಲ್ಪನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಅಂದರೆ ಮಹಿಳೆ ಡೆಲಿವರಿ ಆದಮೇಲೆ ಇನ್ನೊಂದು ಜನ್ಮ ಎತ್ತಿ ಬಂದಂತೆ ಆಗತ್ತೆ ಅಂತ. ಆ ಸಂದರ್ಭದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಆಯುರ್ವೇದದಲ್ಲಿ ತಿಳಿಸಿದೆಯಾ? ಓಕೆ, ಈ ಡೆಲಿವರಿ ಆದಮೇಲೆ ಅವ್ರನ್ನ ಅದೇ ಸೂತಿಕ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ, ಅಥವಾ ಬಾಣಂತನ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಈ ಡೆಲಿವರಿ ಆಗೋ ಸಮಯದಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋ ಥಿಂಗ್ಸ್ ಅಂದರೆ ಡೆಲಿವರಿ ಆದ ತಕ್ಷಣವೇ, ಈಗ ನಾರ್ಮಲ್ ಡೆಲಿವರಿ ಆದರೆ ಯೂಶ್ವಲಿ ಇನ್ನೂ ಸ್ವಲ್ಪ ಅಂಶಗಳು ಒಳಗಡೆ ಉಳ್ಕೊಂಡಿರುತ್ತೆ ಸ್ವಲ್ಪ ಸಮಯ. ಈ ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡ್ಕೊಳ್ತಾ ಇದ್ರೆ ಯೂಶ್ವಲಿ ಇವಾಗ ಎಲ್ಲರೂ ಹಾಸ್ಪಿಟಲ್ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕು ಅಂತದ್ದು ಎಲ್ಲ, ಈವನ್ ರೂರಲ್ ಏರಿಯಾಸಲ್ಲಿ ಕೂಡ ಅದನ್ನು ಕಂಪಲ್ಷನ್ ಮಾಡಿದ್ದಾರೆ. ಆದ್ರೂ ಕೆಲವೊಂದು ಸಮಯ ಇನ್ ಕೇಸ್ ಏನಾದರೂ ಇದು ಆದರೆ ಕೂಡ ಕೆಲವೊಂದು ಕ್ಲಾಟ್ಸ್ ಎಲ್ಲ ಒಳಗಡೆ ಉಳ್ಕೊಳ್ಳುತ್ತೆ. ಅದನ್ನು ಕ್ಲೀನಾಗಿ ಹೊರಗೆ ಬರೋಕ್ಕೆ ಅಂತಲೇ ಕೆಲವೊಂದು ಕಷಾಯಗಳು ಕೊಡ್ತಾರೆ. ತುಂಬ ಸಿಂಪಲ್ ಆಗಿರೋದು, ಒಂದು ಪಂಚಕೋಲ ಅಂತ ಔಷಧಿ ಬರುತ್ತೆ, ಒಂದು ಪೌಡ್ರ್. ಅದು ಆ ಪೌಡ್ರನ್ನ ಜಾಗ್ರಿ ಬೆಲ್ಲದ್ದು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುಡಿಸಿದ್ರೆ ಆ ಉಳಿದಿರೋಂತಹ ಕ್ಲಾಟ್ಸ್ ಎಲ್ಲ ಹೊರಗಡೆ ಬರುತ್ತೆ. ಈವನ್ ಆಮೇಲೆ ಕೂಡ ಇದನ್ನು ತೊಗೊಳ್ಬಹುದು. ಅವರು ಡೆಲಿವರಿ ಆಗಿ 1-2 ದಿನದ ನಂತರ ಕೂಡ ಕ್ಲೀನ್ ಆಗುತ್ತೆ ಸ್ವಲ್ಪ ಇದು ಗರ್ಭಾಶಯ. ಇದ್ರ ಜೊತೆ ಪೊಸಿಷನ್ ಕೂಡ ಹೇಳ್ತಾರೆ ಅವರು. ಡೆಲಿವರಿ ಆದ ತಕ್ಷಣವೇ ಈ ತಾಯಿ ಇದ್ದವಳು ಇದು ಲೆಫ್ಟ್ ಲ್ಯಾಟ್ರಲ್ ಅಥವಾ ಲ್ಯಾಟ್ರಲ್ ಪೊಸಿಷನ್ ಅಂತ, ಅಂದರೆ ಈ ಸೈಡಿಗೆ ಮಲಗಿಬಿಟ್ಟು ಕಾಲನ್ನ ಇಲ್ಲಿ ಹೊಟ್ಟೆಗೆ ಒತ್ತುಬಿಟ್ಟು ಮಲಗಿದ್ರೆ ಬ್ಯಾಕ್ ಸೈಡಿಂದ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿದರೆ ಇನ್ನೂ ಏನಾದರೂ ದೋಷಗಳು ಉಳ್ಕೊಂಡಿದ್ರೆ ಕೂಡ ಹೊರಗಡೆ ಬರುತ್ತೆ. ಯಾಕಂದರೆ ಏನಾದರೂ ಉಳಿದ್ರೆ ಅದೇ ತುಂಬ ತೊಂದರೆ ಮಾಡುತ್ತೆ ಮುಂದೆ ತಾಯಿಗೆ. ಅದು ಕ್ಲೀನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಈಗ ಡಾಕ್ಟರ್ಸ್ ಎಲ್ಲ ದೇ ವಿಲ್ ಮೇಕ್ ಇಟ್ ಶೋರ್ ಅದು ಹೊರಗೆ ಎಲ್ಲ ಕ್ಲೀನಾಗಿ ಬಂದಿದೆ ಅಂತಲೇ. ಆಮೇಲೆ ನೆಕ್ಸ್ಟ್ ಪರಿಚರಣೆಗಳೆಲ್ಲ ಅವ್ರು ಶುರು ಮಾಡ್ತಾರೆ. ಸೊ ಇದ್ರ ಜೊತೆ ಈಗ ಸೂತಿಕ ಅದೇ ಈ ಬಾಣಂತಿಯರಿಗೆ ಆ ಪೀರಿಯಡ್ ಇದೆ ಒಂದು ಮಿನಿಮಮ್ ಅವರು 1.5 months ಮಿನಿಮಮ್ ಬಾಣಂತನ ಮಾಡ್ಕೊಳ್ಳೇಬೇಕು. ಈಗ ತುಂಬ ಜನ ವರ್ಕಿಂಗ್ ವುಮೆನ್ಸ್ ಎಲ್ಲ ಅಷ್ಟು ದಿನ ಅವ್ರಿಗೆ ಲೀವ್ ಸಿಗಲ್ಲ, ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ವರ್ಕ್ ಮಾಡೋರಿಗೆ. ಅವರೆಲ್ಲ ಏನು ಮಾಡ್ತಾರೆ, ಅರ್ಜೆಂಟಾಗಿ 15 ಡೇಸಲ್ಲೇ ಶುರು ಮಾಡ್ತಾರೆ ವರ್ಕ್ ಮಾಡಲಿಕ್ಕೆ. ಮಿನಿಮಮ್ ಈವನ್ 1 ಮಂತಲ್ಲೂ ಇಷ್ಟೊಂದು ಜನ ಶುರು ಮಾಡ್ತಾರೆ. ಬಟ್ ಮಿನಿಮಮ್ ಆಗಿರೋದೇ 1.5 months ಅವ್ರು ತಗೊಳ್ಳೇಬೇಕು ಬಾಣಂತನ ಪರಿಚರ್ಯೆ. ಇಲ್ಲ ಮ್ಯಾಕ್ಸಿಮಮ್ ತೊಗೊಳ್ಬೇಕಂದ್ರೆ 4 to 6 months ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಈ ಟೈಮಲ್ಲಿ ಅವ್ರು ಏನು ಅವ್ರ ಬಗ್ಗೆ ಕೇರ್ ತೊಗೊಳ್ತಾರೆ, ತುಂಬ ಚೇಂಜಸ್ ಆಗಿ ಹೋಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಬಾಡಿಯಲ್ಲಿ. ಆ ಚೇಂಜಸ್ ಎಲ್ಲ ನಾರ್ಮಲ್ ಬರಬೇಕಂದ್ರೆ ಅವ್ರಿಗೆ 4 to 6 months ಬೇಕೇ ಬೇಕು. ಆ ಟೈಮಲ್ಲಿ ಈ ದೊಡ್ಡವ್ರು ಹೇಳಿರೋಂಥ ಎಲ್ಲ ಕೇರ್ನ ಅವ್ರು ತೊಗೊಂಡು ಅದ್ರ ಜೊತೆ ಆಯುರ್ವೇದದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾಗಿರೋಂಥ ಪರಿಚರಣೆಗಳು ಹೇಳಿದ್ದಾರೆ. ಅದನ್ನು ಫಾಲೋ ಮಾಡಿದರೆ ಅವ್ರ ಬಾಡಿ ಬೇಗ ನಾರ್ಮಲ್ ಬರುತ್ತೆ ವಿತೌಟ್ ಏನು ಕಾಂಪ್ಲಿಕೇಶನ್ಸ್ ಆಗ್ತೇನೆ. ಸೊ ಮೇನ್ ಆಗಿ ನಾವು ಇವಾಗ ಡೆಲಿವರಿ ಆದ ನಂತರ ನಾವು ಎಲ್ಲಾ ಕಡೆ ತುಂಬಾ ಕಡೆ ನೋಡ್ತಿರ್ತೀವಿ, ಏನಂದ್ರೆ ಹೊಟ್ಟೆಗೆ ಮಫ್ಲರ್ ಅನ್ನ ಟೈಟ್ ಆಗಿ ಎಳೆದು ಕಟ್ಟುವಂತಹದ್ದು, ಅಥವಾ ಸೀರೆ ಮಟೀರಿಯಲ್ ಅಂತ ಎಳೆದು ಜೋರಾಗಿ ಕಟ್ಬಿಟ್ಟಿರ್ತಾರೆ. ಇದಕ್ಕೆ ಏನ್ ರೀಸನ್? ಕಟ್ಟಬೇಕು. ಈಗ ನಾರ್ಮಲ್ ಡೆಲಿವರಿ ಆದ ತಕ್ಷಣನೇ ಈ ಬಲಾತೈಲ ಅಂತ ಅಥವಾ ಒಂದು ತಿಲತೈಲ ಮಾಮೂಲಿ ಈ ಎಳ್ಳೆಣ್ಣೆ ಅದನ್ನು ಹಚ್ಚಿಬಿಟ್ಟು ಟೈಟಾಗಿ ಈ ಸೀರೆನ ತುಂಬ ದೊಡ್ಡದಿದ್ದರೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಟೈಟಾಗಿ ಕಟ್ಟೋದ್ರಿಂದ ಈ ಹೊಟ್ಟೆ ತುಂಬ ಇದಾಗಿರುತ್ತಲ್ವ, ಬೆಲ್ಲಿ ತುಂಬ ಎನ್ಲಾರ್ಜ್ ಆಗಿರುತ್ತೆ. ಆ ಎನ್ಲಾರ್ಜ್ಮೆಂಟ್ ಕಡಿಮೆ ಆಗಿ ಅಲ್ಲಿ ವಾತ ಅಂದರೆ ಗಾಳಿ ಸೇರ್ಕೊಳ್ದೇ ಇರೋ ಥರ ಮಾಡುತ್ತೆ. ಅದರಿಂದ ಮುಂದೆ ಅವರಿಗೆ ಹೊಟ್ಟೆ ಉಳಿಯಲ್ಲ. ಅದು ಮಾಡೋದು ಇಂಪಾರ್ಟೆಂಟ್ ನಾರ್ಮಲ್ ಡೆಲಿವರೀಸಲ್ಲಿ. ಈಗ ಸಿಸೇರಿಯನ್ ಸೆಕ್ಷನ್ ಎಲ್ಲ ಆಗಿದ್ರಲ್ಲಿ ಸ್ವಲ್ಪ ಕಷ್ಟ, ಆ ಥರ ಮಾಡಲಿಕ್ಕಾಗಲ್ಲ ಇಮಿಡಿಯೇಟಾಗಿ. ಅದು ಮುಂದೆ ಅವರು ಮಾಡ್ಕೊಳ್ಬಹುದು. ಅದಕ್ಕೆ ಕೆಲವು ಟ್ರೀಟ್ಮೆಂಟ್ಸ್ಗಳು ಇದೆ, ಅದನ್ನು ಅವರು ದೇ ಕ್ಯಾನ್ ಅಂಡರ್ಗೋ ಫಾರ್ ದೋಸ್ ಟ್ರೀಟ್ಮೆಂಟ್ಸ್. ಓಕೆ, ಇವಾಗ ಆಹಾರದ ಬಗ್ಗೆ ಮೇಯ್ನ್ ಆಗಿ ಅಂದರೆ ಆ ಟೈಮಲ್ಲಿ ಬಾಣಂತಿಯರ ಸಿಚುವೇಶನ್ ಹೆಂಗಿರುತ್ತೆ, ಸಿಕ್ಕದ್ದೆಲ್ಲ ತಿನ್ನಬೇಕು ಅನ್ನೋ ಆಸೆ ಆಗುತ್ತೆ, ಏನು ಸಿಗುತ್ತೋ ಅದನ್ನು ತಿನ್ನಬೇಕು ಅಂತ. ಆದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ, ಇಂಥದ್ದೇ ತಿನ್ನಬೇಕು, ಇಂಥ ಟೈಮಲ್ಲೇ ತಿನ್ನಬೇಕು ಅಂತ. ಆಹಾರ ಕ್ರಮ ಹೇಗಿರಬೇಕು? ಆಹಾರ ಕ್ರಮದ ಜೊತೆ ಫಸ್ಟ್ ಅವ್ರು ಇರೋಂಥ ರೂಮ್ ತುಂಬ ಇಂಪಾರ್ಟೆಂಟ್. ಬಾಣಂತಿಗೆ ಏನು ಸೂತಿಕಾಗಾರ ಅಂತ ಹೇಳ್ತೀವಿ, ಅವ್ರು ಬಾಣಂತಿನ ಇರಿಸುವಂಥ ರೂಮ್ ತುಂಬಾ ಆ್ಯಂಟಿಸೆಪ್ಟಿಕ್ ಆಗಿರಬೇಕು. ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಕೆಲವೊಂದು ಔಷಧಿಗಳು ಹೇಳಿದ್ದಾರೆ, ಇದು ಗ್ರಂಥಿಕೆಂಗಡಿಯಲ್ಲಿ ಸಿಗುತ್ತೆ ಎಲ್ಲನೂ. ಈ ಕುಷ್ಠ, ಗುಗ್ಗುಲು ಅದನ್ನೆಲ್ಲ ಯೂಸ್ ಮಾಡಿ ಒಂದು ಧೂಪ ರೆಡಿ ಮಾಡ್ತಾರೆ. ಆ ಧೂಪದಿಂದ ಅದನ್ನು ಫ್ಯೂಮಿಗೇಟ್ ಮಾಡಿರಬೇಕು. ಅದರಿಂದ ಏನಾದರೂ ಕ್ರಿಮಿಗಳಿದ್ದರೆ ಕ್ರಿಮಿಹರ ಥರ ಅದು ಆ್ಯಕ್ಟ್ ಆಗುತ್ತೆ. ಆ ಥರ ರೂಮಲ್ಲಿ ಈವನ್ ಬಾಣಂತಿ ಕೂತರೂ ನಾವು ತುಂಬಾ ಸ್ವೇದನ ಅಂದರೆ ಈ ಶಾಖ ಕೊಡಲೇಬೇಕು, ಅದು ತುಂಬ ಕಂಪಲ್ಸರಿ. ಆ ಶಾಖದ ಮೇಲೆ ಈ ಪ್ರಿಯಂಗು ಅಂತ ಒಂದು ಪೌಡ್ರ್ ಸಿಗುತ್ತೆ, ಅದು ಪೌಡ್ರ್ ಅಥವಾ ಪೌಡ್ರ್ ಮಾಡ್ಕೊಳ್ಬೋದು ಮನೇಲಿ. ಆ ಪೌಡ್ರನ್ನ ಅದ್ರ ಮೇಲೆ ಹಾಕಿಬಿಟ್ಟು ಶಾಖ ಕೊಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಇನ್ಫೆಕ್ಷನ್ಸ್ನೆಲ್ಲ ಅದು ಪ್ರಿವೆಂಟ್ ಮಾಡುತ್ತೆ.
ಬಾಣಂತಿ ಜೀವನ ತುಂಬ ಸೂಕ್ಷ್ಮವಾಗಿರುತ್ತೆ, ತುಂಬ ಡೆಲಿಕೇಟ್ ಇರುತ್ತೆ. ಆ ಸ್ಟೇಜಲ್ಲಿ ಇನ್ಫೆಕ್ಷನ್ಸ್ ಆಗಲಿ ಯಾವುದೇ ರೀತಿ ಕಾಯಿಲೆಗಳಲ್ಲಿ ಬೇಗ ಸೇರಿಕೊಳ್ಳುತ್ತೆ ಅವಳ ಬಾಡಿಗೆ. ಸೆಪ್ಟಿಕೆ ಇರಬಹುದು, ಬೇಗ ಸೇರಿಕೊಂಡ್ರೆ ತುಂಬಾ ಮೇಜರ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಷ್ಟು ಕ್ಲೀನಾಗಿ ಅಂದರೆ ಅವಳು ಮಿನಿಮಮ್ ಒಂದು 10 days ಹೊರಗಡೆ ಬರೋ ಹಾಗೆ ಇಲ್ಲ ಆ ರೂಮ್ ಬಿಟ್ಟು. 10 to 12 days ಅಂತ ಹೇಳ್ತಾರೆ. ಅಷ್ಟು ದಿನ ಆ ರೂಮ್, ಮನೆ ಬೇರೆ ರೂಮ್ಗಳಿಗೂ ಅವಳು ಎಂಟ್ರ್ ಆಗೋ ಹಾಗಿಲ್ಲ. ಯಾಕಂದರೆ ಆ ರೂಮ್ನ ಫ್ಯೂಮಿಗೇಟ್ ಮಾಡಿ ಆ್ಯಂಟಿಸೆಪ್ಟಿಕ್ ಆಗಿ ಇಟ್ಟಿರ್ತಾರೆ. ಅದರ ಜೊತೆ ಅವಳು ಆಹಾರದಲ್ಲಿ, ಈಗ ಬಾಣಂತನಿ ಆದ ತಕ್ಷಣ ನಾರ್ಮಲ್ ಆಗಿದ್ದರೆ ಈ ಶಾಲಿ ಅನ್ನ ಅಂತ ಹೇಳ್ತಾರೆ. ಆ ಶಾಲಿ ಅನ್ನನ ಹಾಲು ಮತ್ತು ತುಪ್ಪದಲ್ಲಿ ಅದನ್ನು ಭಾವನೆ ಮಾಡಿ ಅದರಲ್ಲಿ ಪ್ರೊಸೆಸ್ ಮಾಡಿ ಕೊಟ್ಟರೆ ಅದು ತುಂಬಾ ಒಳ್ಳೆಯದು. ಈ ಎಸ್ಪೆಷಲಿ ಸೂತಿಕಾ ಟೈಮಲ್ಲಿ ತುಂಬ ನ್ಯೂಟ್ರಿಷಿಯಸ್ ಆಗಿರೋ ಫುಡ್ ತೊಗೊಳ್ಬೇಕು. ಈ ಡ್ರೈ ಫ್ರೂಟ್ಸ್ ಆಗಲಿ ಕೆಲವೊಂದು ಅಂದರೆ ಮಿತವಾಗಿ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಇದೆ ಅಥವಾ ಒಳ್ಳೆಯದು ಅಂತ ತುಂಬಾ ತೊಗೊಂಡ್ರೆ ಅಮೃತನೂ ಪಾಯ್ಸನ್ ಆಗುತ್ತೆ ನಮಗೆ. ಸೊ ಮಿತವಾಗಿ ಅದನ್ನು ತೊಗೊಳ್ತಾ ಇರಬೇಕು. ಅದ್ರ ಜೊತೆ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಮೀಟ್ ಸೂಪ್ ಕೂಡ ತೊಗೊಳ್ಬೋದು, ಅದು ತುಂಬಾ ಪೋಷಣೆ ಕೊಡುತ್ತೆ. ಆದರೆ ಮೀಟ್ ಸೂಪನ್ನು 10 days ನಂತರನೇ ಯೂಸ್ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಇದ್ರ ಜೊತೆ ಮಾನಸಿಕ ಕೂಡ ಯಾವುದೇ ರೀತಿಯಾದಂಥ ಚಿಂತೆ ಮಾಡ್ದೇನೆ ಅವರು ಆದಷ್ಟು ಒಳ್ಳೆಯದನ್ನ ಯೋಚನೆ ಮಾಡ್ಕೊಂಡಿದ್ರೆ ಅವರಿಗೆ ಒಳ್ಳೆಯದು. ಬಾಣಂತನದ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೋತೀನಿ ಕಲ್ಪನಾ ಅವರೇ. ವೀಕ್ಷಕರೇ, ಅದಕ್ಕೂ ಮುಂಚೆ ಸುಹಾಸಿನಿಯಲ್ಲಿ ಒಂದು ಬ್ರೇಕ್.